ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇನ್ನು ಸಾಕಷ್ಟು ಸುದ್ದಿಗಳಿದೆ, ಅದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಹೆಡ್ಲೈನ್ಸ್. ಛತ್ತೀಸ್ಗಢದಲ್ಲಿ ಮತ್ತೆ ನಕ್ಸಲರ ಅಟ್ಟಹಾಸ. ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿ ಮೇಲೆ ದಾಳಿ. ಮುಖಂಡ ಮಹೇಂದ್ರ ಕರ್ಮಾ ಸೇರಿ 24 ಮಂದಿ ಸಾವು. ಅಧ್ಯಕ್ಷ ಸ್ಥಾನ. ಅಧಿಕಾರಿಗಳಿಗೆ ದಂಧೆಯಾಗಿತ್ತು ಸಾಲ ಮನ್ನಾ. ಆಫೀಸರ್ ವಿರುದ್ಧ ಮೊಕದ್ದಮೆಗೆ ತೀರ್ಮಾನ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ನೂತನ ಸಚಿವರಾಗಿ ಪಾಟೀಲ್ ಪ್ರಮಾಣ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡದಿರಲು ತೀರ್ಮಾನ. ಮತ್ತೆ ಭುಗಿಲೇಳತ್ತ ಕೈಪಾಳ್ಯದ ಅಸಮಾಧಾನ. ಸಾಲುಂಡಿಯಲ್ಲಿ ಮಹಾಮಾರಿ ಡೆಂಗ್ಯೂ ನರ್ತನ. ನೊಂದ ಕುಟುಂಬಗಳಿಗೆ ಸಿಎಂ ಸಾಂತ್ವನ. ಮಾರಕ ರೋಗ ತಡೆಗೆ ಆರೋಗ್ಯ ಇಲಾಖೆ ಶತ ಪ್ರಯತ್ನ. ಮೈಸೂರಿನ ಸಾಲುಂಡಿಯಲ್ಲಿ ಡೆಂಗ್ಯೂ ಸಾವಿನ ಡಂಗೂರ ಬಾರಿಸಿದೆ. ಜನ ಬೆಚ್ಚಿ ಬಿದ್ದಿದ್ದು ಗುಳೆ ಹೊರಟಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡಿರುವ ಸರ್ಕಾರ ಡೆಂಗ್ಯೂ ಹರಡದಂತೆ ತಡೆಯಲು ಭಾರಿ ಸರ್ಕಸ್ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ಹೇಳಿದ್ದಾರೆ. ಡೆಂಘಿ ನರ್ತನಕ್ಕೆ ಸಾಲುಂಡಿ ಗ್ರಾಮ ತತ್ತರ. ಮೃತ ಕುಟುಂಬಗಳಿಗೆ ಸಿಎಂ ಪರಿಹಾರ. ಗುಳೆ ಹೊರಟ ಗ್ರಾಮಸ್ಥರ ಬದುಕು ದುಸ್ತರ. ಮಹಾಮಾರಿ ಡೆಂಘಿ ಆರ್ಭಟಕ್ಕೆ ಮೈಸೂರಿನ ಸಾಲುಂಡಿ ಗ್ರಾಮ ಅಕ್ಷರಶಃ ನಲುಗಿದೆ. ಕಳೆದ 3-4 ದಿನಗಳಿಂದ ಮಕ್ಕಳಿಗೆ ಜ್ವರ ಕಾಣಿಸಿಕೊಂಡಿತ್ತು. ಅಷ್ಟೇ ಅಲ್ಲ, ಡೆಡ್ಲಿ ಡೆಂಘಿ 4 ಕಂದಮ್ಮಗಳನ್ನ ಬಲಿ ಪಡೆದಿತ್ತು. ಗ್ರಾಮದ ಹಲವರಲ್ಲಿ ಜ್ವರ ಕಾಣಿಸಿಕೊಂಡಿತ್ತು. ಇದೀಗ ಸಾಲುಂಡಿ ಗ್ರಾಮ ಸಹಜ ಸ್ಥಿತಿಗೆ ಬರುತ್ತಿದೆ. ಗ್ರಾಮದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ನೈರ್ಮಲ್ಯ ಕಾಪಾಡುವ ದೃಷ್ಟಿಯಿಂದ ಬೆಳಿಗ್ಗೆಯಿಂದಲೇ ಗ್ರಾಮದಲ್ಲಿ ಫಾಗಿಂಗ್ ಮಾಡಲಾಯಿತು. ಅಲ್ಲದೆ ಇಂದಿನಿಂದಲೇ ಗ್ರಾಮದಲ್ಲಿ ನಲ್ಲಿಗಳ ಮೂಲಕ ನೀರು ಪೂರೈಸಲಾಗ್ತಿದೆ. ಶುದ್ಧ ನೀರಿಗಾಗಿ ಜನ ಮುಗಿಬಿದ್ದಿದ್ರು. ಆದರೆ ಜಿಲ್ಲಾಡಳಿತ ಇಷ್ಟೆಲ್ಲ ಕ್ರಮ ಕೈಗೊಂಡ್ರೂ ಜನರಲ್ಲಿ ಮಾತ್ರ ಡೆಂಘಿ ಭಯ ಕಡಿಮೆಯಾಗಿಲ್ಲ. ಪರಿಣಾಮ ಮಕ್ಕಳೊಂದಿಗೆ ಪೋಷಕರು ಸಂಬಂಧಿಕರ ಗ್ರಾಮಗಳಿಗೆ ಗುಳೆ ಹೊರಟಿದ್ದಾರೆ. ಸುಮಾರು ವಾತಾವರಣ ಸ್ವಲ್ಪ ಚೇಂಜ್ ಆಯ್ತದ ಅಷ್ಟೇ. ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ನಡೆಸ್ತಾ ಇದೆ. ಊರಿಂದ ಊರಿಗೆ ಮಕ್ಕಳನ್ನ ಕರ್ಕೋಗ್ತಾ ಇದ್ದಾರೆ. ಆತಂಕ ಇದ್ದಂಗೆ ನಡೀತಾ ಇದೆ. ಸರ್ಕಾರದವರೆಲ್ಲ ಸೌಲಭ್ಯಗಳನ್ನು ನಡೆಸ್ತಾ ಇದ್ದಾರೆ. ಸಾಲುಂಡಿ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ಮೃತ ಮಕ್ಕಳ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ಡೆಂಘಿ ಹರಡದಂತೆ ಕ್ರಮ ಕೈಗೊಳ್ತೇವೆ, ಜನ ಭಯಪಡಬೇಕಾಗಿಲ್ಲ ಅಂತ ಅಭಯ ನೀಡಿದ್ರು. ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಮೃತರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಜ್ವರ ಪೀಡಿತರಿಗೆ ಸರ್ಕಾರದ ವತಿಯಿಂದ ಚಿಕಿತ್ಸಾ ವೆಚ್ಚ ಭರಿಸುವುದಾಗಿ ಹೇಳಿದರು. ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡ್ತೇನೆ. ಅದನ್ನು ಈಗ ಘೋಷಣೆ ಮಾಡಿದ್ದೀವಿ. ಈಗ ಮತ್ತೆ ಯಾರೀಗ ಆಸ್ಪತ್ರೆಗಳಲ್ಲಿದ್ದರೆ ಅವರಿಗೆ ಅದರ ಆಸ್ಪತ್ರೆ ಖರ್ಚು ಕೂಡ ಕೊಡ್ತೀವಿ. ಆರೋಗ್ಯ ಇಲಾಖೆಯ ವೈಫಲ್ಯವೇ ಡೆಂಗಿ ದುರಂತಕ್ಕೆ ಕಾರಣ ಅಂತ ಆರೋಗ್ಯ ಸಚಿವ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು. ಅಲ್ಲಿ ಯಾವ ಲೋಪದೋಷ ಆಗಿದೆ ಇದರ ಬಗ್ಗೆ ನಾವು ತನಿಖೆ ಮಾಡಿ, DC ಅವರ ನೇತೃತ್ವದಲ್ಲಿ ತನಿಖೆ ಮಾಡಿ, ಯಾರು ಇವತ್ತು ಲೋಪ ಎದುಗಿದ್ದಾರೆ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ನಿನ್ನೆ ನಾವು ಆದೇಶ ಕೂಡ ಮಾಡಿಕೊಟ್ಟು ಅಲ್ಲಿಯ ಜಿಲ್ಲಾಧಿಕಾರಿಗಳು ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಲ್ಲೇ 48 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 30 ಡೆಂಘಿ ಪ್ರಕರಣಗಳಾಗಿರೋದು ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಒಟ್ಟಾರೆ ಡೆಂಘಿ ತಡೆಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದ್ದು, ಸಾರ್ವಜನಿಕರು ಕೂಡ ಎಚ್ಚರಿಕೆ ವಹಿಸಬೇಕಿದೆ. ಮೈಸೂರಿನಿಂದ ಸೋಮಶೇಖರ್, ಸುವರ್ಣ ನ್ಯೂಸ್.
ಆಕೆ ಒಂದಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಕಷ್ಟಪಟ್ಟು ವ್ಯಾಸಂಗ ಮಾಡ್ತಾ ಇದ್ಲು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಪಾಗಲ್ ಪ್ರೇಮಿಯ ಕಾಟಕ್ಕೆ ಬೇಸತ್ತು ಪ್ರಾಣವನ್ನೇ ತ್ಯಜಿಸಿದ್ದಾಳೆ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಹೌದು, ಈ ಪ್ರೀತಿ ಅನ್ನೋ ಪದವೇ ಇವತ್ತು ಈ ಯುವತಿಯ ದುರಂತ ಅಂತ್ಯಕ್ಕೆ ಕಾರಣ. ಪ್ರೀತ್ಸೆ ಅಂತ ಪ್ರಾಣ ತಿಂತಿದ್ದ ಪಾಗಲ್ ಪ್ರೇಮಿಯೊಬ್ಬನಿಂದ ತೀವ್ರ ಬೇಸತ್ತ ಈ ಯುವತಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹುಡುಗ ಸ್ಟೇಷನಲ್ಲಿ ಹೋಗಿ ನೋಡಿದ್ರೆ ಅವ್ನಿಗೆ ಒಳ್ಳೆ ಚೇರ್ ಹಾಕಿ ಕೂರಿಸ್ಬಿಟ್ಟಿದ್ದಾನೆ ಸರ್. ಅವನೇನು ಮಾಡದೆ ಇರೋ ಥರ ಒಂದು ಪ್ರಾಣ ತೆಗ್ದಿದ್ದಾನೆ. ಅದೇ ಹುಡುಗನ ಚೆನ್ನಾಗಿ ಅಲ್ಲಿ ಕೂರಿಸಿ ಅವನಿಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಸ್ಟೇಷನಲ್ಲಿ. ನಮ್ಮ ತಂಗಿ ಆಗಲಿಲ್ಲ ನಮಗೆ, ಅವ್ರು ನಮಗೆ ಕಾಂಪ್ರಮೈಸ್ ಮಾಡ್ತಿದ್ದಾರೆ. ಎಲ್ಲ ತೊಗೊಂಬಿಡಿ, ಕೇಸ್ ವಾಪಸ್ ತೊಗೊಂಬಿಡಿ, ಮಗು ಹೋಯ್ತಲ್ಲ ಏನು. ಅವ್ರ ಮನೆ ಮಗಳು ಆ ಥರ ಆದರೆ ಕಾಂಪ್ರಮೈಸ್ ಆಗ್ತಾರಾ ಸರ್? ಅವರು ಬೇರೆ ಊರ ಮಕ್ಕಳು ಅಂತಲ್ವಾ ಕಾಂಪ್ರಮೈಸ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹಲಸೂರಿನ ಸೆಂಟ್ ಆನ್ಸ್ ಕಾಲೇಜಿನಲ್ಲಿ ಬಿಕಾಂ ಓದ್ತಿದ್ದ ನಿಶಾಂತಿನಿಗೆ ಜೀವನ್ ಭೀಮಾ ನಗರದ ಅರುಳ್ ದಾಸ್ ಸಖತ್ ಕಾಟ ಕೊಡ್ತಿದ್ದಂತೆ. ಕಳೆದ 5 ತಿಂಗಳಿಂದ ಬಿಟ್ಟು ಬಿಡದೆ ನನ್ನನ್ನು ಲವ್ ಮಾಡು ಅಂತ ಕಾಡಿಸ್ತಿದ್ದಂತೆ. ಅಲ್ಲದೆ ನನ್ನನ್ನು ಪ್ರೀತಿಸದಿದ್ದರೆ ನೀನು ಮತ್ತು ನಿನ್ನ ಪೋಷಕರನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಂತೆ. ಇದರಿಂದ ತೀವ್ರ ಮನನೊಂದ ನಿಶಾಂತಿನಿ ವಿಷ ಕುಡಿದಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಪ್ರಯೋಜನವಾಗಲಿಲ್ಲ. ನನ್ನ ಮಗಳಿಗೆ 5 ತಿಂಗಳಿಗೆ ಮುಂಚೆನೇ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ. ಅವನು ಕಾಲೇಜಿಗೆ ಹೋಗೋದು, ನನ್ನ ಲವ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಸರಿ ಬಂದಳು, 4 ಕಾಲಕ್ಕೆ ಬಂದರು, ಮೇಲೆ ಮಡಿಗೆ ಹೋಗಿದ್ರು. ನಾನು ಟಿ ವಿ ನೋಡ್ತಾ ಇದ್ದೀನಿ. 5 ಗಂಟೆಗೆ ಡ್ಯಾಡಿ ಕೂಗಾಡಿದ್ರು. ಓಡ್ದೆ ಮೇಲೆ, ಏನಮ್ಮ ಆಯಿತು ಅಂದೆ. ಪಾಸಿನ್ ತೊಗೊಂಡ್ಬಿಟ್ಟೆ. ಒಟ್ನಲ್ಲಿ ಜೀವನದಲ್ಲಿ ಬಾಳಿ ಬದುಕಬೇಕಾದ ಯುವತಿಯೊಬ್ಬಳು ಹುಚ್ಚು ಪ್ರೇಮಿಯಿಂದ ದುರಂತ ಸಾವು ಕಂಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡಿರೋ ಜೀವನ್ ಭೀಮಾ ನಗರ ಪೊಲೀಸರು ಪಾಗಲ್ ಪ್ರೇಮಿ ಅರುಳ್ನನ್ನು ಬಂಧಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.